ಇನ್ನು ದಿಲೀಪ್ ರಾಜ್ ಅವರು ಈಗ ಕೊನೆ ಸೆಳೆದೆ ಕೆಲವು ದಿನಗಳಾಗಿಲ್ಲ. ಇದೇ ಸಂದರ್ಭದಲ್ಲಿ ಕನ್ನಡದ ಮತ್ತೊಬ್ಬ ಪ್ರಖ್ಯಾತ ವಿಲನ್ ಆಗಿರುವಂಥವ್ರು ವಿದೂಷರಾಗಿರುವಂಥದ್ದು ಕೂಡ ಸ್ನೇಹಿತರೆ. ಇವರು ಕೂಡ ಸೇಮ್ ಅದೇ ರೀತಿ ಹೃದಯಘಾತದಿಂದ ಕೊನೆಗೆ ಸೆಳೆದಿರುವಂಥದ್ದು. ಕನ್ನಡ ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾನೆ ಮತ್ತಷ್ಟು ಸಾವು ನೋವುಗಳು ಸಂಭವಿಸ್ತಿರುವಂಥದ್ದು. ಈಗ ಸಾಕಷ್ಟು ಹೆಸರು ಮಾಡಿದಂಥ ಕನ್ನಡದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ಕೊಂಡಿದ್ದಂಥ ಮತ್ತು ವಿಲನ್ ಆಗಿ ಕಾಣಿಸ್ಕೊಂಡಿದ್ದಂಥ ಅತಿ ದೊಡ್ಡ ಕಲಾವಿದ ಇದೀಗ ಕಾಜಲ್ ಖಾನ್ ಅವರು ಇದೀಗ ಕೊನೆಗೆ ಸೆಳೆದಿರುವಂಥದ್ದು. ನಿಜಕ್ಕೂ ಕೂಡ ಸಿನಿಮಾ ರಂಗಕ್ಕೆ ಮತ್ತೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಲೂ ಕೂಡ ಅದನ್ನು ಹೇಳ್ಬೋದು. ಗ್ರಾಮದೇವತೆ, ಲಾಕಪ್ ಡೆತ್, ಪಾಪಿಗಳ ಲೋಕದಲ್ಲಿ, ನಾಗದೇವತೆ, ಅಮ್ಮ ನಾಗಮ್ಮ, ದುರ್ಗಾಶಕ್ತಿ, ವಿಜಯದಶಮಿ ಸಿನಿಮಾಗಳಲ್ಲಿ ಕೂಡ ವಿಲನ್ ಆಗಿ ಕಾಣಿಸಿಕೊಂಡಿದ್ದಂಥ ಕಾಜಲ್ ಖಾನ್ ಅವರು ಅತಿ ಹೆಚ್ಚಾಗಿ ಮಂತ್ರವಾದಿ ಪಾತ್ರಗಳಲ್ಲಿ ಕೂಡ ಇವರು ಕಾಣಿಸ್ಕೊಳ್ತಿದ್ರು. ಮತ್ತು ದೇವರ ಸಿನಿಮಾಗಳಲ್ಲಿ ಇವರು ವಿಲನ್ ಆಗಿ ಕೂಡ ಕಾಣಿಸ್ಕೊಳ್ತಿದ್ರು. ಮತ್ತು ವಿಷ್ಣುವರ್ಧನ್ ಅವರ ಜೊತೆ ಯಜಮಾನ ಸಿನಿಮಾದಲ್ಲಿ ಕೂಡ ಇವರು ವಿಲನ್ ಆಗಿ ಕಾಣಿಸಿಕೊಂಡಿದ್ದರು. ಈ ಸಿನಿಮಾದ ನಂತರ ಅವರಿಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಅವರಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿದ್ದವು ಕೆಲವು ಸಿನಿಮಾಗಳಲ್ಲಿ. ಇನ್ನು ವಿಜಯದಶಮಿ ಸಿನಿಮಾನು ಕೂಡ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಅವರಿಗೆ ಬ್ರೇಕನ್ನು ತಂದು ಕೊಡ್ತು. ಇನ್ನು ಶ್ರೀ ಕಾಳಿಕಾಂಬ ಸಿನಿಮಾನು ಕೂಡ ಅವರಿಗೆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೊಡ್ತು. ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಕಾಜಲ್ ಖಾನ್ ಅವರು ಇದೀಗ ಮುಂಜಾನೆ 4:30 ಸುಮಾರಿನಲ್ಲಿ ತೀವ್ರವಾದ ಹೃದಯಘಾತವಾಗಿ ಕೊನೆ ಸೆಳೆದಿದ್ದಾರೆ ಕೇರಳದಲ್ಲಿ.